ಆತ್ಮೀಯರೇ, ಆರ್ಟ್ ಆಫ್ ಲಿವಿಂಗ್ ಎಂದು ಕೂಡಲೇ ನೆನಪಿಗೆ ಬರೋದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಹೊಂದಿರುವ ಶ್ರೀ ರವಿಶಂಕರ ಗುರೂಜಿ ಅವರು ಸ್ಥಾಪಿಸಿದ ಬೆಂಗಳೂರು ಹೊರವಲಯದ ಕನಕಪುರ ರಸ್ತೆಯಲ್ಲಿರುವ ಆರ್ಟ್ ಆಫ್ ಲಿವಿಂಗ್ ಇಂಟರ್ನ್ಯಾಷನಲ್ ಸೆಂಟರ್ 10 ಹಲವು ವೈವಿಧ್ಯಗಳ ಆಗರ, ಅಲ್ಲದೆ ನೆಮ್ಮದಿಯ ತಾಣ. ಇಲ್ಲಿನ ಸಭಾಮಂಟಪದಲ್ಲಿ ನಡೆದ ಅಖಿಲ ಭಾರತ ಸಾಧು ಸಂತರ ಸಮಾವೇಶದ ಚಿತ್ರೀಕರಣಕ್ಕೆ ಹೋಗಿದ್ದಾಗ ಆರ್ಟ್ ಆಫ್ ಲಿವಿಂಗ್ ಆಶ್ರಮದ ಪರಿಚಯವಾಯಿತು. ಆರ್ಟ್ ಆಫ್ ಲಿವಿಂಗ್ ಮಹಾದ್ವಾರದಿಂದ ಒಳ ಹೋಗುತ್ತಿದ್ದಂತೆ ಮಾಧುರ್ಯ, ಡಿವೈನ್ ಸರ್ವೀಸಸ್, ಸತ್ಯ ಸ್ಕ್ವೇರ್, ವಿಶಾಲ ಕೆಫೆ ಹೀಗೆ ಮುಂತಾದ ಅಂಗಡಿಗಳು ಕಂಡುಬರುತ್ತೆ. ಬೆಂಗಳೂರಿನಿಂದ ಸುಮಾರು 21 ಕಿಲೋಮೀಟರ್ ದೂರದಲ್ಲಿದೆ ಆರ್ಟ್ ಆಫ್ ಲಿವಿಂಗ್ ಆಶ್ರಮ, ಅಂದರೆ ಆರ್ಟ್ ಆಫ್ ಲಿವಿಂಗ್ ಇಂಟರ್ನ್ಯಾಷನಲ್ ಸೆಂಟರ್. ಪ್ರತಿದಿನ ಇಲ್ಲಿ ನಡೆಯುವ ಭಜನೆ ಸತ್ಸಂಗ ಪ್ರಮುಖವಾದುದು. ಇಲ್ಲಿನ ಉದ್ಯಾನವನದಲ್ಲಿ ಸಾವಿರಾರು ಔಷಧೀಯ ಸಸ್ಯಗಳಿವೆ. ಮೊದಲಿಗೆ ನಮ್ಮನ್ನು ಆಕರ್ಷಿಸಿದ್ದು ಗುರುಪಾದುಕಾವನ. ಇಲ್ಲಿ ವಿಶ್ರಮಿಸಿಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಲಾಗಿದೆ, ಆಸನದ ವ್ಯವಸ್ಥೆ ಇದೆ. ಇಲ್ಲಿ ಅನೇಕ ಸಂಗೀತ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತವೆ. ಮಧ್ಯಭಾಗದಲ್ಲಿ ವಿಶಾಲವಾದ ಕೊಳವಿದೆ. ಹೆಲಿಕಾಪ್ಟರ್ ಇಳಿಯೋದಕ್ಕೆ ಇಲ್ಲಿ ಹೆಲಿಪ್ಯಾಡ್ ನಿರ್ಮಾಣ ಮಾಡಲಾಗಿದೆ. ಶ್ರೀ 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 ಪಂಚಕರ್ಮ ತತ್ವ, ಅಲ್ಲದೆ ವಿಶಾಲವಾದ ಗೋಶಾಲೆ ಇದೆ. ವಿವಿಧ ತಳಿಗಳ 100 ಗೋವುಗಳು ಇಲ್ಲಿವೆ. ಆಶ್ರಮದಲ್ಲಿ ಸುತ್ತಾಡೋದಕ್ಕೆ ಉಚಿತ ಬಸ್ ವ್ಯವಸ್ಥೆಯನ್ನು ಮಾಡಲಾಗಿದೆ, ಆದರೆ ಮೊದಲೇ ಬುಕ್ ಮಾಡಿರಬೇಕು. ಇಲ್ಲಿ ಶಿವ ಸೇರಿದಂತೆ ಅನೇಕ ದೇವಾಲಯಗಳಿವೆ. ಪುಷ್ಪವನ ಇದೆ. ಆರ್ಟ್ ಆಫ್ ಲಿವಿಂಗ್ ಇಂಟರ್ನ್ಯಾಷನಲ್ ಸೆಂಟರ್ನ ಮುಖ್ಯ ಆಕರ್ಷಣೆ ಎಂದರೆ ದೂರದಿಂದಲೇ ನಮ್ಮನ್ನು ಎದುರುಗೊಳ್ಳುವ ವಿಶಾಲಾಕ್ಷಿ ಮಂಟಪ. ರವಿಶಂಕರ ಗುರೂಜಿಯವರ ಮಾತೃಶ್ರೀಯವರ ಹೆಸರಿನಲ್ಲಿ ಈ ಮಂಟಪವನ್ನು ನಿರ್ಮಾಣ ಮಾಡಲಾಗಿದೆ. ಈ ಮಂಟಪ 5 ಮಹಡಿಗಳನ್ನು ಒಳಗೊಂಡಿದ್ದು 81 ಪಿಲ್ಲರ್ಗಳನ್ನು ಹೊಂದಿದೆ. ಯಾವುದೇ ಮತ ಧರ್ಮಗಳ ಭೇದವಿಲ್ಲದೆ ಪಾಲ್ಗೊಳ್ಳುವ ತಾಣ ಇದಾಗಿದೆ. ಪ್ರತಿದಿನ ಸಂಜೆ 6:30ರಿಂದ 7:30ರವರೆಗೆ ಭಜನೆ ನಡೆಯಲಿದೆ. ಧ್ವನಿ ಬೆಳಕಿನ ವ್ಯವಸ್ಥೆ ಅತ್ಯಾಕರ್ಷಣೀಯವಾಗಿದೆ. ಪ್ರತಿದಿನ ಇಲ್ಲಿ ಬೆಳಿಗ್ಗೆ, ಮಧ್ಯಾಹ್ನ ಮತ್ತು ರಾತ್ರಿ ಉಚಿತ ಉಪಹಾರ ಮತ್ತು ಭೋಜನದ ವ್ಯವಸ್ಥೆ ಇದೆ. ಇದಕ್ಕಾಗಿ ಸುಸಜ್ಜಿತ ಅನ್ನಪೂರ್ಣ ಹಾಲ್ ಇದೆ. ಒಂದೇ ಬಾರಿ 5,000 ಮಂದಿ ಊಟ ಮಾಡಬಹುದಾದ ವ್ಯವಸ್ಥೆ ಇಲ್ಲಿದೆ. ಆರ್ಟ್ ಆಫ್ ಲಿವಿಂಗ್ ಇಂಟರ್ನ್ಯಾಷನಲ್ ಸೆಂಟರ್ನ ವಿಶಾಲಾಕ್ಷಿ ಮಂಟಪದ ಮೇಲಿನಿಂದ ಸುತ್ತಮುತ್ತಲಿನ ಪ್ರದೇಶ ತುಂಬ ಸುಂದರವಾಗಿ, ನಯನ ಮನೋಹರವಾಗಿ ಕಾಣುತ್ತದೆ. ಬನ್ನಿ, ಆರ್ಟ್ ಆಫ್ ಲಿವಿಂಗ್ ಇಂಟರ್ನ್ಯಾಷನಲ್ ಸೆಂಟರ್ಗೆ ಭೇಟಿ ನೀಡಿ.